ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಂತೆ ಸಂಕ್ಷಿಪ್ತ ಭಾಷಣ ಹಾಗೂ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಶನ್ ಮೂಲಕ ರೀಚ್ ಆಗ್ತವೆ. ಈ ಒಂದು ವಿಡಿಯೋ ನಿಮಗೆ ಪ್ರಬಂಧ ಬರೆಯೋದಕ್ಕಾಗಿರ್ಬೋದು ಅಥವಾ ಭಾಷಣ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಶಿಕ್ಷಣ ಎಂಬುದು ಅತ್ಯುತ್ತಮವಾದ ಆಯುಧ. ವಿದ್ಯಾವಂತನಿಗೆ ಎಲ್ಲ ಕಡೆಯೂ ಕೂಡ ಗೌರವ ಸಿಗಲಿದೆ. ಸೌಂದರ್ಯ, ಯೌವನ ಎರಡನ್ನೂ ಮೀರಿಸುವ ಶಕ್ತಿ ಇರುವುದು ಕೇವಲ ಶಿಕ್ಷಣಕ್ಕೆ. ಅಂತಹ ಶಿಕ್ಷಣದ ಶಕ್ತಿಯನ್ನ ನಮ್ಮೆಲ್ಲರಲ್ಲೂ ತುಂಬುವ ಪ್ರತಿಯೊಬ್ಬ ಗುರುಗಳಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಣ ಎಂದೊಡನೆ ನಮಗೆ ನೆನಪಿಗೆ ಬರುವ ಹೆಸರು ಏನು ಅಂತಂದ್ರೆ ಅದು ಶ್ರೀ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು. ಕಡುಬೆಡತನದಲ್ಲಿ ಹುಟ್ಟಿ ಬೆಳೆದ ಇವರು ಛಲ ಹೊಂದಿದ್ದರೆ ಈ ಭೂಮಿ ಮೇಲೆ ಏನನ್ನಾದರೂ ಕೂಡ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದ್ದಾರೆ. ಶಿಕ್ಷಕರ ಮೇಲೆ ಅಪಾರವಾದ ಪ್ರೀತಿ ಗೌರವವನ್ನು ಹೊಂದಿದ ಇವರು ಸ್ವತಃ ಶಿಕ್ಷಕರಾಗಿ ಸೇವೆಗೈದ ಇವರ ಹುಟ್ಟಿದ ದಿನವನ್ನೇ ಶಿಕ್ಷಕ ದಿನಾಚರಣೆಯನ್ನು ಆಚರಿಸುವ ಮಟ್ಟಿಗೆ ಬೆಳೆದ ಮಹಾನ್ ವ್ಯಕ್ತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರಾಗಿದ್ದಾರೆ. ಅವರ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಮುಂದಿನ ಹಂತದಲ್ಲಿ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ರವರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮರವರ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣಯ್ಯ ಆಗಿ ಸೆಪ್ಟೆಂಬರ್ 5, 1888ರಲ್ಲಿ ಜನಿಸ್ತಾರೆ. ಅವರು ಹಿಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ತಿರುತ್ತಣಿ ಎಂಬ ಗ್ರಾಮದಲ್ಲಿ ಜನಿಸಿದರು. 6 ಒಡಹುಟ್ಟಿದವರ ಮಧ್ಯೆ ಇವರು 4ನೇ ಮಗನಾಗಿ ಜನಿಸ್ತಾರೆ. ಇನ್ನು ಇವರ ಶೈಕ್ಷಣಿಕ ಜೀವನದ ಬಗ್ಗೆ ಹೇಳೋದಾದ್ರೆ ರಾಧಾಕೃಷ್ಣನ್ ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಿರುತ್ತಣಿಯ ಕೆವಿ ಶಾಲೆಯಲ್ಲಿ ಆರಂಭಿಸ್ತಾರೆ. 1896ರಲ್ಲಿ ಅವರು ತಿರುಪತಿಯ ಅರ್ಮನ್ಸ್ಬರ್ಗ್ ಲುಥೇರಿಯನ್ ಮಿಷನ್ ಶಾಲೆಗೆ ಮತ್ತು ವಾಲಾಜಪೇಟೆಯ ಸರ್ಕಾರಿ ಹೈಸ್ಕೂಲಿನಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ. ಹಾಗೆ ಮುಂದಿನ ಶಿಕ್ಷಣಕ್ಕಾಗಿ ವೆಲ್ಲೂರಿನ ಊರಿಸ್ ಕಾಲೇಜ್ಗೆ ಸೇರುತ್ತಾರೆ. ಅವರ 16ನೇ ವಯಸ್ಸಿನಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಸೇರ್ತಾರೆ. 1907ರಲ್ಲಿ ತತ್ವಜ್ಞಾನದಲ್ಲಿ BA ಮತ್ತು ME ಪದವಿಯನ್ನು ಪಡೆಯುತ್ತಾರೆ. ಇನ್ನು ಅದೇ ಕಾಲೇಜಿನಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದರು. ಇವರು ಹುಟ್ಟಿದ್ದು ಕಡುಬಡತನದಲ್ಲಿ. ಆದರೂ ಕೂಡ ಇವರಿಗೆ ಓದುವ ಹಂಬಲ ಹಾಗೆ ಶಿಕ್ಷಣ ಮೇಲಿದ್ದ ಆಸಕ್ತಿ ಅವರನ್ನ ಓದುವ ಕಡೆ ದೂಡಿತು. ಸಂಪೂರ್ಣ ಶಿಕ್ಷಣವನ್ನ ಕೇವಲ ಸ್ಕಾಲರ್ಶಿಪ್ ನಿಂದ ಬರುವ ಹಣದಿಂದಲೇ ಮುಗಿಸ್ತಾರೆ. ಇವರ ಬಡತನ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಇವರಿಗೆ ತತ್ವಜ್ಞಾನವನ್ನು ಅಭ್ಯಾಸ ಮಾಡುವ ಬಯಕೆ ಇರಲ್ಲ. ಕೇವಲ ಇವರ ಸೋದರ ಸಂಬಂಧಿ ತತ್ವಜ್ಞಾನದಲ್ಲಿ ಪದವಿಯನ್ನು ಪಡೆದಿದ್ದರು. ಆ ಬುಕ್ಸ್ಗಳು ಇವರಿಗೆ ನೀಡಿದ ಕಾರಣ ಇವರು ತತ್ವಜ್ಞಾನವನ್ನ ಅಧ್ಯಯನ ಮಾಡಲು ಕಾರಣವಾಯಿತು. ಆ ಒಂದು ತಿರುವು ಇವರಿಗೆ ತತ್ವಜ್ಞಾನದಲ್ಲಿ ಮಾತ್ರ ಸಾಧನೆ ಮಾಡಲು ಕಾರಣ ಆಗುತ್ತೆ. ಬಯಸಿದ್ದಕ್ಕಿಂತ ಬಂದಿರುವುದರಲ್ಲಿ ಆಳವಾದ ಅಧ್ಯಯನ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇವರು ಒಬ್ಬ ಉದಾಹರಣೆಯಾಗಿದ್ದಾರೆ. ಸ್ನಾತಕೋತ್ತರ ಪದವಿಯಲ್ಲಿ ರಾಧಾಕೃಷ್ಣನ್ ರವರು ಮಂಡಿಸಿದ ಪ್ರಬಂಧ ದ ಎಥಿಕ್ಸ್ ಆಫ್ ವೇದಾಂತಾಸ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಕೇವಲ 20 ವರ್ಷದ ಯುವಕನ ತಲೆಯಲ್ಲಿ ಇದ್ದ ವೇದಾಂತಗಳು ವಿಚಾರಗಳು ಮುಂದೊಂದು ದಿನ ಅವರನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಅವರ ಕಾಲೇಜಿನ ಶಿಕ್ಷಕರೆಲ್ಲ ಈ ಮುಂಚೆಯೇ ಇವರ ಪ್ರತಿಭೆಯನ್ನ ನೋಡಿ ಗುರುತಿಸಿದ್ದಾರೆ. ರಾಧಾಕೃಷ್ಣನ್ ರವರು ಬ್ರಿಟಿಷ್ ವಿಮರ್ಶಕರ ವಿರುದ್ಧ ತಮ್ಮ ವೇದನೆಯನ್ನ ದಿ ಎಥಿಕ್ಸ್ ಆಫ್ ದಿ ವೇದಾಂತದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ಜರ್ಮನ್ ಮೂಲದ ಕೆಲ ಭಾಷಾಶಾಸ್ತ್ರಜ್ಞರು ವೇದಾಂತ ವ್ಯವಸ್ಥೆಯನ್ನ ನೈತಿಕವಲ್ಲದ ವ್ಯವಸ್ಥೆ ಎಂದು ಪರಿಗಣಿಸುತ್ತಾರೆ. ಇವರ ವೇದಾಂತವನ್ನ ಟೀಕಿಸುತ್ತಾರೆ. ರಾಧಾಕೃಷ್ಣನ್ ರವರು ನಂತರ ಈ ತತ್ವಶಾಸ್ತ್ರವು ನಾವೆಲ್ಲ ಈ ಸೃಷ್ಟಿಯಲ್ಲಿ ಒಂದೇ, ಎಲ್ಲರೂ ಒಂದಾಗಿ ಯಾರು ಭಿನ್ನವಲ್ಲದಂತೆ ನೋಡ ಬಯಸುತ್ತದೆ ಎಂಬುದನ್ನ ವಿವರಿಸುತ್ತಾ ಅವರು ಸ್ಪಿರಿಟ್ ಆಫ್ ಅಭೇದ ಅನ್ನು ಪರಿಚಯಿಸುತ್ತಾರೆ. ಅವರು ಅದರಲ್ಲಿ ಹೀಗೆ ಉಲ್ಲೇಖಿಸುತ್ತಾರೆ: ನೈತಿಕತೆಗಳಲ್ಲಿ ವ್ಯಕ್ತಿಯ ಅಭೇದದ ಚೈತನ್ಯವನ್ನ ಬೆಳೆಸಲು ಒತ್ತಾಯಿಸಲಾಗುತ್ತದೆ. ಹೀಗಾಗಿ ಇದು ನೈಸರ್ಗಿಕವಾಗಿ ಪ್ರೀತಿ ಮತ್ತು ಸಹೋದರತ್ವದ ನೀತಿಗಳಿಗೆ ಕಾರಣವಾಗುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಪ್ರತಿಯೊಬ್ಬರು ಇತರ ವ್ಯಕ್ತಿಯನ್ನ ಸಹಸಮಾನ ಎಂದು ಪರಿಗಣಿಸಬೇಕು ಮತ್ತು ಅದೇ ಕೊನೆಯಾಗಿ ಪರಿಗಣಿಸಬೇಕು ಎಂದು ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಈ ವೇದಾಂತವು ನಾವು ಮಾನವ ಘನತೆಯನ್ನ ಗೌರವಿಸಬೇಕು ಮತ್ತು ಮನುಷ್ಯನನ್ನ ಮನುಷ್ಯನೆಂದು ಗುರುತಿಸಬೇಕೆಂದು ಒತ್ತಾಯಿಸುತ್ತದೆ ಎನ್ನುವಂತಹ ವೇದಾಂತಗಳನ್ನ ಇವರು ಕ್ರಿಶ್ಚಿಯನ್ ವಿಮರ್ಶಕರ ವಿರುದ್ಧ ಸವಾಲಾಗಿಸಿದರು. ಇನ್ನು ರಾಧಾಕೃಷ್ಣನ್ ರವರು ಹೀಗೆ ಹೇಳಿಕೊಳ್ಳುತ್ತಾರೆ: ಕ್ರಿಶ್ಚಿಯನ್ ವಿಮರ್ಶಕರ ಸವಾಲುಗಳು ನನಗೆ ಹಿಂದೂ ಧರ್ಮದ ಅಧ್ಯಯನ ಮಾಡಲು ಮತ್ತು ಅದರಲ್ಲಿ ಏನು ಜೀವಂತವಾಗಿದೆ ಮತ್ತು ಏನು ಸತ್ತಿದೆ ಎಂಬುದನ್ನು ಕಂಡು ಹಿಡಿಯಲು ನನ್ನನ್ನು ಪ್ರೇರೇಪಿಸಿತು. ಸ್ವಾಮಿ ವಿವೇಕಾನಂದರ ಉದ್ಯಮಶೀಲತೆ ಮತ್ತು ವಾಕ್ಚಾತುರ್ಯದಿಂದ ಉತ್ತೇಜಿತಗೊಂಡೆ. ನಾನು ಹಿಂದೂ ಎಂದು ನನಗೆ ಹೆಮ್ಮೆ ಇದೆ. ಆದರೆ ಮಿಷನರಿ ಸಂಸ್ಥೆಗಳಲ್ಲಿ ಹಿಂದೂ ಧರ್ಮಕ್ಕೆ ನೀಡಲಾಗುವ ಅಗೌರವ ನನಗೆ ತೀವ್ರವಾಗಿ ನೋವನ್ನುಂಟು ಮಾಡಿತು ಅಂತ ಹೇಳಿಕೊಂಡು ಈ ವೇದಾಂತಗಳನ್ನ ಪ್ರತಿಪಾದಿಸಿದ್ದರು. ಇದು ಅವರ ಶೈಕ್ಷಣಿಕ ಬದುಕಾಗಿದೆ. ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ರವರು ಮೇ 1903ರಲ್ಲಿ ದೂರದ ಸೋದರ ಸಂಬಂಧಿಯಾದ ಶಿವಕಾಮಮ್ಮ ರವರನ್ನ 16ನೇ ವಯಸ್ಸಿನಲ್ಲಿ ವಿವಾಹ ಆಗ್ತಾರೆ.
ಅವರ ಧರ್ಮಪತ್ನಿಗೆ ಆಗ 10 ವರ್ಷ ವಯಸ್ಸಿನವರಾಗಿದ್ದರು. ರಾಧಾಕೃಷ್ಣನ್ ಹಾಗೂ ಶಿವಕಾಮಮ್ಮ ದಂಪತಿಗೆ ಪದ್ಮಾವತಿ, ರುಕ್ಮಿಣಿ, ಸುಶೀಲ, ಸುಂದರಿ ಮತ್ತು ಶಕುಂತಲಾ ಎಂಬ 5 ಜನ ಹೆಣ್ಣು ಮಕ್ಕಳಿರ್ತಾರೆ. ಹಾಗೆ ಸರ್ವಪಲ್ಲಿ ಗೋಪಾಲ್ ಎಂಬ ಮಗನು ಕೂಡ ಇದ್ದನು. ಈಗ ಅವರ ವೃತ್ತಿ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಏಪ್ರಿಲ್ 1909ರಲ್ಲಿ ರಾಧಾಕೃಷ್ಣನ್ ರವರನ್ನ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರ ವಿಭಾಗಕ್ಕೆ ನೇಮಿಸಲಾಗುತ್ತೆ. ನಂತರ 1918ರಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪಾಠ ಬೋಧನೆಯನ್ನ ಮಾಡ್ತಾರೆ. ಆ ಹೊತ್ತಿಗೆ ಅವರು ದಿ ಕ್ರೈಸ್ಟ್ ಜರ್ನಲ್ ಆಫ್ ಫಿಲಾಸಫಿ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಎಥಿಕ್ಸ್ ಅಂತಹ ಪ್ರಖ್ಯಾತ ನಿಯತಕಾಲಿಕೆಗಳಿಗೆ ಅನೇಕ ಲೇಖನಗಳನ್ನ ಬರೆದಿದ್ದಾರೆ. ಅವರು ತಮ್ಮ ಮೊದಲ ಪುಸ್ತಕ ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅನ್ನು ಸಹ ಪೂರ್ಣಗೊಳಿಸಿದರು. ಅವರು ಟ್ಯಾಗೋರ್ ಅವರ ತತ್ವಶಾಸ್ತ್ರವನ್ನ ಭಾರತೀಯ ಆತ್ಮದ ನಿಜವಾದ ಅಭಿವ್ಯಕ್ತಿ ಎಂದು ನಂಬಿದ್ದರು. ಇನ್ನು ಅವರ ಎರಡನೇ ಪುಸ್ತಕ ದಿ ರೀಜಿಯನ್ ಆಫ್ ರಿಲಿಜನ್ ಇನ್ ಕಂಟೆಂಪರರಿ ಫಿಲಾಸಫಿ 1920ರಲ್ಲಿ ಪ್ರಕಟ ಮಾಡ್ತಾರೆ. ಇನ್ನು 1921ರಲ್ಲಿ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಕಿಂಗ್ ಜಾರ್ಜ್ ವರ್ಸಸ್ ಚೇರ್ ಆಫ್ ಮೆಂಟಲ್ ಅಂಡ್ ಮಾರಲ್ ಸೈನ್ಸ್ ಅನ್ನು ಆಕ್ರಮಿಸಲು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಇನ್ನು ಅವರು ಜೂನ್ 1926ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಶ್ವವಿದ್ಯಾನಿಲಯಗಳ ಕಾಂಗ್ರೆಸ್ ಮತ್ತು ಸೆಪ್ಟೆಂಬರ್ 1926ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಫಿಲಾಸಫಿ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿದರು. ಈ ಅವಧಿಯಲ್ಲಿ ಮತ್ತೊಂದು ಪ್ರಮುಖ ಶೈಕ್ಷಣಿಕ ಕಾರ್ಯಕ್ರಮವೆಂದರೆ ಆದರ್ಶಗಳ ಕುರಿತು ಹಿಬರ್ಟ್ ಉಪನ್ಯಾಸವನ್ನ ನೀಡಲು ಆಹ್ವಾನವನ್ನ ಮಾಡುತ್ತೆ. ಅವರು 1926ರಲ್ಲಿ ಆಕ್ಸ್ಫರ್ಡ್ನ ಮ್ಯಾಂಚೆಸ್ಟರ್ ಕಾಲೇಜಿನಲ್ಲಿ ನಡೆಸಿದ ಜೀವನದ ಕುರಿತಂತೆ ಆ ಒಂದು ಪುಸ್ತಕ ರೂಪದಲ್ಲಿ ಐಡಿಯಲಿಸ್ಟಿಕ್ ವ್ಯೂ ಆಫ್ ಲೈಫ್ ಅನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಶಿಕ್ಷಣದಲ್ಲಿ ಅವರ ಸೇವೆಗಳಿಗಾಗಿ ಅವರು ಜೂನ್ 1931ರ ಜನ್ಮದಿನದ ಗೌರವಗಳಲ್ಲಿ ಜಾರ್ಜ್ ಬೀರ್ ಅವರಿಂದ ನೈಟ್ ಪದವಿಯನ್ನು ಕೂಡ ಪಡೆಯುತ್ತಾರೆ. ಅವರು 1931ರಿಂದ 36ರವರೆಗೆ ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದರು. ಅವರ ಮೊದಲ ಘಟಿಕೋತ್ಸವದ ಭಾಷಣದಲ್ಲಿ ಅವರು ತಮ್ಮ ಸ್ಥಳೀಯ ಆಂಧ್ರದ ಬಗ್ಗೆ ಮಾತನಾಡಿದರು. ಇದು ಅವರ ವೃತ್ತಿ ಜೀವನದಲ್ಲಿ ಮಾಡಿದ ಕಾರ್ಯಗಳಾಗಿವೆ. ಇನ್ನು ಇವರ ರಾಜಕೀಯ ಜೀವನದ ಬಗ್ಗೆ ನೋಡುವುದಾದ್ರೆ, ರಾಧಾಕೃಷ್ಣನ್ ಅವರು ತಮ್ಮ ಯಶಸ್ವಿ ಶೈಕ್ಷಣಿಕ ವೃತ್ತಿ ಜೀವನದ ನಂತರ ತಡವಾಗಿ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನ ಪ್ರಾರಂಭಿಸುತ್ತಾರೆ. ಅವರ ಅಂತಾರಾಷ್ಟ್ರೀಯ ಸಂಬಂಧವು ಅವರ ರಾಜಕೀಯ ವೃತ್ತಿ ಜೀವನಕ್ಕೆ ಮುಂಚೆಯೇ ಆರಂಭ ಆಗಿರುತ್ತೆ. ಅವರು 1928ರಲ್ಲಿ ಆಂಧ್ರ ಮಹಾಸಭಾದಲ್ಲಿ ಭಾಗವಹಿಸಿದ ಪ್ರಮುಖರಲ್ಲಿ ಒಬ್ಬರಾಗಿರ್ತಾರೆ. ಅಲ್ಲಿ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯ ಸೇಡೆಡ್ ಡಿಸ್ಟ್ರಿಕ್ಟ್ ವಿಭಾಗವನ್ನ ರಾಯಲಸೀಮಾ ಎಂದು ಮರುನಾಮಕರಣ ಮಾಡುವ ಕಲ್ಪನೆಯನ್ನು ಕೂಡ ಬೆಂಬಲಿಸುತ್ತಾರೆ. 1931ರಲ್ಲಿ ಅವರು ಬೌದ್ಧಿಕ ಸಹಕಾರಕ್ಕಾಗಿ ಲೀಗ್ ಆಫ್ ನೇಷನ್ಸ್ ಸಮಿತಿಗೆ ನಾಮನಿರ್ದೇಶನಗೊಂಡರು. ಅಲ್ಲಿ ಪಾಶ್ಚಿಮಾತ್ಯ ದೃಷ್ಟಿಯಲ್ಲಿ ಅವರು ಭಾರತೀಯ ವಿಚಾರಗಳ ಮೇಲೆ ಮಾನ್ಯತೆ ಪಡೆದ ಹಿಂದೂ ಅಧಿಕಾರ ಮತ್ತು ಸಮಕಾಲೀನ ಸಮಾಜದಲ್ಲಿ ಮೂರು ಸಂಸ್ಥೆಗಳ ಪಾತ್ರದ ಮನವೊಲಿಸುವ ವ್ಯಾಖ್ಯಾನಕಾರರು ಕೂಡ ಆಗಿದ್ದರು. ಇನ್ನು 1947ರಲ್ಲಿ ಭಾರತ ಸ್ವಾತಂತ್ರ್ಯವಾದಾಗ ರಾಧಾಕೃಷ್ಣನ್ ರವರು ಯುನೆಸ್ಕೋದಲ್ಲಿ ಇನ್ ಬ್ರಾಕೆಟ್ 1946ರಿಂದ 52ರಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಾರೆ ಮತ್ತು ನಂತರ 1949ರಿಂದ 1952ರವರೆಗೆ ಸೋವಿಯತ್ ಒಕ್ಕೂಟಕ್ಕೆ ಭಾರತದ ರಾಯಭಾರಿಯಾಗಿದ್ದರು. ಅವರು ಭಾರತದ ಸಂವಿಧಾನ ಸಭೆಗೂ ಸಹ ಆಯ್ಕೆಯಾಗ್ತಾರೆ. ರಾಧಾಕೃಷ್ಣನ್ ಅವರು 1952ರಲ್ಲಿ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಮತ್ತು ನಂತರ ಭಾರತದ 2ನೇ ರಾಷ್ಟ್ರಪತಿಯಾಗಿ ಕೂಡ ಆಯ್ಕೆಯಾಗ್ತಾರೆ. ಇನ್ನು ಇವರ ಅಧಿಕಾರಾವಧಿಯನ್ನು ನೋಡುವುದಾದ್ರೆ 1962ರಿಂದ 67. ರಾಧಾಕೃಷ್ಣನ್ ಅವರು ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯನ್ನೇನು ಹೊಂದಿರಲಿಲ್ಲ. ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯರಾಗಿ ಪಾಲ್ಗೊಳ್ಳುತ್ತಾರೆ. ಇದು ಇತಿಹಾಸಕಾರ ಡೊನಾಲ್ಡ್ ಮೆಕೆಂಜಿ ಬ್ರೌನ್ ರವರ ಪ್ರಕಾರ ಅವರ ಪ್ರೇರಣೆಯು ಅವರ ಹಿಂದೂ ಸಂಸ್ಕೃತಿಯ ಹೆಮ್ಮೆ ಮತ್ತು ತಿಳುವಳಿಕೆಯಿಲ್ಲದ ಪಾಶ್ಚಿಮಾತ್ಯ ಟೀಕೆಗಳ ವಿರುದ್ಧ ಹಿಂದೂ ಧರ್ಮದ ರಕ್ಷಣೆಯಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ಉದ್ದೇಶವನ್ನ ನೋಡೋದಾದ್ರೆ, ರಾಧಾಕೃಷ್ಣನ್ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ವೃತ್ತಿ ಅನುಭವವನ್ನು ಕೂಡ ಇವರು ಹೊಂದಿದ್ರು. ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಯಾದಾಗ ಅವರ ಕೆಲವು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಸೆಪ್ಟೆಂಬರ್ 5ರಂದು ತಮ್ಮ ಜನ್ಮದಿನವನ್ನ ಆಚರಿಸಲು ಅವಕಾಶ ನೀಡುವಂತೆ ಕೇಳಿಕೊಂಡಾಗ ಆಗ ರಾಧಾಕೃಷ್ಣನ್ ಅವರು ಹೀಗೆ ಹೇಳ್ತಾರೆ, ನನ್ನ ಜನ್ಮದಿನವನ್ನ ಆಚರಿಸುವ ಬದಲು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ಅದು ನನಗೆ ಹೆಮ್ಮೆಯ ಸೌಭಾಗ್ಯ. ನನ್ನ ಜನ್ಮದಿನ ಅದು ಶಿಕ್ಷಣಕ್ಕೆ ಸೇರಲಿ ಅಂತ ಹೇಳ್ತಾರೆ. ಅಂದಿನಿಂದ ಅವರ ಜನ್ಮದಿನವನ್ನು ಕೂಡ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಅವರ ಸಾಧನೆಗಳು ಮತ್ತು ಇತರ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ, ಬ್ರಿಟಿಷ್ ಇಂಡಿಯಾದಿಂದ 1931ರಲ್ಲಿ ನೈಟ್ ಬ್ಯಾಚಲರ್ ಪದವಿಯನ್ನ ಪಡೀತಾರೆ. 1954ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಪಡೀತಾರೆ. 1954ರಲ್ಲಿ ಸ್ಯಾಶ್ ಫಸ್ಟ್ ಕ್ಲಾಸ್ ಮೆಕ್ಸಿಕೋದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ದಿ ಅಸ್ಟೆಕ್ ಈಗಲ್ ಮೆಕ್ಸಿಕೋ ಎಂಬ
ಪ್ರಶಸ್ತಿಯನ್ನು ಪಡಿತಾರೆ. ವಿಜ್ಞಾನ ಮತ್ತು ಕಲೆಗಳಿಗಾಗಿ ಜರ್ಮನಿಯಿಂದ 1954ರಲ್ಲಿ ಲೇ ಮೆರಿಟ್ ಎಂಬ ಪ್ರಶಸ್ತಿಯನ್ನು ಪಡಿತಾರೆ. 1968ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಒಬ್ಬ ಬರಹಗಾರನಿಗೆ ಸಾಹಿತ್ಯ ಅಕಾಡೆಮಿ ನೀಡುವ ಅತ್ಯುನ್ನತ ಗೌರವವಾಗಿದೆ. ಈ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿ ಕೂಡ ಇವರಾಗಿದ್ದಾರೆ. ಇನ್ನು 1975ರಲ್ಲಿ ಟೆಂಪಲ್ಟನ್ ಪ್ರಶಸ್ತಿಯನ್ನ ಪಡಿತಾರೆ. ಅವನ ಸಾವಿಗೆ ಕೆಲವು ತಿಂಗಳುಗಳ ಮೊದಲು ಆಕ್ರಮಣಶೀಲತೆಯನ್ನ ಪ್ರತಿಪಾದಿಸಿದ್ದಕ್ಕಾಗಿ ಮತ್ತು ಎಲ್ಲಾ ಜನರಿಗೆ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನ ಸ್ವೀಕರಿಸಿದ ದೇವರ ಸಾರ್ವತ್ರಿಕ ವಾಸ್ತವತೆಯನ್ನು ತಿಳಿಸುವುದಕ್ಕಾಗಿ ಈ ಒಂದು ಟೆಂಪಲ್ಟನ್ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಈ ಒಂದು ಪ್ರಶಸ್ತಿಯ ಸಂಪೂರ್ಣ ಮೊತ್ತವನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ದಾನವನ್ನ ಮಾಡ್ತಾರೆ. 1989ರಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ರಾಧಾಕೃಷ್ಣನ್ ವಿದ್ಯಾರ್ಥಿ ವೇತನದ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ನಂತರ ರಾಧಾಕೃಷ್ಣನ್ ಚವನಿ ವಿದ್ಯಾರ್ಥಿ ವೇತನಗಳು ಎಂದು ಕೂಡ ಈ ಒಂದು ಸಂಸ್ಥೆಗೆ ಮರುನಾಮಕರಣ ಮಾಡಲಾಯಿತು. ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಗೆ 16 ಬಾರಿ ಮತ್ತು ನೊಬೆಲ್ ಶಾಂತಿ ಪ್ರಶಸ್ತಿಗೆ 11 ಬಾರಿ ನಾಮನಿರ್ದೇಶನಗೊಂಡರು. ಇವರ ಸ್ಮರಣಾರ್ಥವಾಗಿ ಭಾವಚಿತ್ರವಿರುವ ಪೋಸ್ಟ್ ಸ್ಟಾಂಪ್ಸ್ ಗಳನ್ನ ಕೂಡ ಇಂಡಿಯಾ ಪೋಸ್ಟ್ ಬಿಡುಗಡೆ ಮಾಡಿತು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ತಮ್ಮ 86ರ ವಯಸ್ಸಿನಲ್ಲಿ ಅಂದ್ರೆ ಏಪ್ರಿಲ್ 17, 1975ರಂದು ಗುರುವಾರದಂದು ಮದ್ರಾಸ್ ನರ್ಸಿಂಗ್ ಹೋಮ್ ನಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಬಗ್ಗೆ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.